ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವೀಕ್ಷಕರೇ, ಇಂದಿನಿಂದ ನಾವು ನಮ್ಮ ಈ ಕನ್ನಡ ಇಸ್ಲಾಮಿಕ್ ಎಜುಕೇಷನ್ ಚಾನಲಿನಲ್ಲಿ ಕುರ್ಆನ್ ಕ್ಲಾಸಸ್ ಪ್ರಾರಂಭಿಸಲಿದ್ದೇವೆ. ಅರಬಿ ಭಾಷೆಯಲ್ಲಿ ವೀಕ್ಷಕರೇ ಟೋಟಲ್ 29 ಆಲ್ಫಾಬೆಟ್ಸ್ಗಳಿವೆ, ಅಕ್ಷರಗಳಿವೆ. ಈ ಅಕ್ಷರಗಳನ್ನು ಹುರೂಫೆ ತೆಹಜಿ ಎನ್ನಲಾಗುತ್ತದೆ, ಅರ್ಥಾತ್ ವರ್ಣಮಾಲೆ. ಕುರ್ಆನ್ ಕಲಿಯಬೇಕೆಂದರೆ ಈ 29 ಅಕ್ಷರಗಳ ಗುರುತಿರುವುದು ಕಡ್ಡಾಯ. ಹಾಗೂ ಅರಬಿಕ್ ಆಲ್ಫಾಬೆಟ್ಸ್ಗಳಲ್ಲಿ, ಅರಬಿಕ್ ವರ್ಣಮಾಲೆಯಲ್ಲಿ 3 ರೀತಿಯ ಚುಕ್ಕಿಗಳು ಬರುತ್ತವೆ. ಕೆಲವು ಅಕ್ಷರಗಳ ಮೇಲೆ 1 ಚುಕ್ಕಿ, ಕೆಲವು ಅಕ್ಷರಗಳ ಕೆಳಗೆ 1 ಚುಕ್ಕಿ, ಕೆಲವು ಅಕ್ಷರಗಳ ಮೇಲೆ 2 ಚುಕ್ಕಿ, ಕೆಲವು ಅಕ್ಷರಗಳ ಮೇಲೆ 3 ಚುಕ್ಕಿ. ಈ ಚುಕ್ಕಿಗಳ ಅರಬಿ ಭಾಷೆಯಲ್ಲಿ ಬಹಳ ಮಹತ್ವವಾದ ಪಾತ್ರವಿದೆ. ಕೇವಲ 1 ಚುಕ್ಕಿ ಕಡಿಮೆ ಅಥವಾ ಜಾಸ್ತಿ ಆದರೆ ಅಥವಾ ತನ್ನ ಸ್ಥಾನವನ್ನು ಬದಲಾಯಿಸಿಕೊಂಡರೆ ಆ ಅಕ್ಷರವೇ ಬದಲಾಗುತ್ತದೆ ಹಾಗೂ ಆ ಅಕ್ಷರವನ್ನು ಹೊಂದಿರುವ ಪದದ ಅರ್ಥವೇ ಬದಲಾಗುತ್ತದೆ. ಈ ಚುಕ್ಕಿಯನ್ನು ಅರಬಿ ಭಾಷೆಯಲ್ಲಿ ನುಕ್ತಾ ಎನ್ನುತ್ತಾರೆ. ನುಕ್ತಾ. ಪಾಠವನ್ನು ಪ್ರಾರಂಭಿಸುವ ಮುನ್ನ ನಾವು ಕುರ್ಆನ್ ಕ್ಲಾಸಸ್ಗಳ ನಿಯಮಗಳನ್ನು ನಿಮ್ಮ ಮುಂದೆ ವಿವರಿಸುತ್ತೇವೆ. ವಜು ಮಾಡಿಕೊಂಡು ಕುಳಿತರೆ ಅತ್ಯುತ್ತಮ, ಏಕೆಂದರೆ ಇದು ಪವಿತ್ರ ಕುರ್ಆನಿನ ಕ್ಲಾಸಸ್. ವಜು ಮಾಡಿಕೊಂಡರೆ ಅದರ ಒಂದು ನೂರಾನಿಯತ್, ಅದರ ಒಂದು ವಿಶೇಷತೆ ನಿಮ್ಮ ಈ ವಿದ್ಯೆಯಲ್ಲಿ ಶಾಮಿಲ್ ಆಗಿರುತ್ತದೆ. ವಜು ಮಾಡಿಕೊಂಡಲೇ ಈ ಕ್ಲಾಸನ್ನು ಅಟೆಂಡ್ ಮಾಡಬೇಕು ಎನ್ನುವುದು ಕಡ್ಡಾಯವಲ್ಲ, ಆದರೆ ಮಾಡಿಕೊಂಡರೆ ಉತ್ತಮ. ಪ್ರತಿ ಒಂದು ಪಾಠವನ್ನು ವೀಕ್ಷಕರು ನೋಡಲಾರಂಭಿಸುವ ಮುನ್ನ ಒಂದು ನೋಟ್ಬುಕ್ ಹಾಗೂ ಪೆನ್ ಹಿಡಿದು ನೀವು ಕೂರಬೇಕು, ಏಕೆಂದರೆ ಇದು ಪವಿತ್ರ ಕುರ್ಆನನ್ನು ಕಲಿಯುವ ಕ್ಲಾಸಸ್. ನಮ್ಮೆಲ್ಲರ ಪರಮಾತ್ಮನಾಗಿರುವ ಅಲ್ಲಾಹ್ ಸುಬ್ಹಾನಹು ವ ತಆಲಾನ ಪುಸ್ತಕವನ್ನು ಕಲಿಯುವ ಹಾಗೂ ಅವನ ಪವಿತ್ರ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಇದು. ಇದನ್ನು ಮಹತ್ವ ನೀಡಿ ನೀವು ವೀಕ್ಷಿಸಬೇಕು. ಈ ವಾಟ್ಸಪ್ ಗ್ರೂಪಿನಲ್ಲಿ ಇದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತದೆ ಅಥವಾ ಪಿನ್ ಕಮೆಂಟ್ನಲ್ಲಿ ಸಿಗುತ್ತದೆ. ಈ ಗ್ರೂಪಿನಲ್ಲಿ ನೀವು ಪಾಠದಲ್ಲಿ ಯಾವುದೇ ಒಂದು ಮಾತು ಅಥವಾ ಯಾವುದೇ ಒಂದು ವಿಷಯ ಅರ್ಥವಾಗಲಿಲ್ಲ ಎಂದರೆ ಈ ವಾಟ್ಸಪ್ ಗ್ರೂಪಿನಲ್ಲಿ ನೀವು ಕೇಳಿ ನಿಮ್ಮ ಡೌಟ್ಸ್ಗಳನ್ನು ಯಾವುದೇ ಸಂಕೋಚವಿಲ್ಲದೆ ಕ್ಲಿಯರ್ ಮಾಡಿಕೊಳ್ಳಬೇಕು. ಇಂದು ವೀಕ್ಷಕರೇ 70-80 ವರ್ಷದ ಮುದುಕರಾಗಿರುವ ಜನರು ಮೊಬೈಲನ್ನು ಕಲಿಯಲು ಸಂಕೋಚ ಪಡುವುದಿಲ್ಲ. ಚಿಕ್ಕ ಚಿಕ್ಕ ಮಕ್ಕಳಿಂದ ಕಲಿಯುತ್ತಾರೆ, ಯಾವುದೇ ಸಂಕೋಚವಿಲ್ಲದೆ. ಸೊ ನೀವು ಸಹ ಈ ಪವಿತ್ರ ಕುರ್ಆನ್ ಕಲಿಯುವುದರಲ್ಲಿ ಯಾವುದೇ ಸಂಕೋಚ ಮಾಡಬಾರದು. ಯಾವುದೇ ಸಂಕೋಚವಿಲ್ಲದೆ ನಮ್ಮೆಲ್ಲರ ಪರಮಾತ್ಮನಾಗಿರುವ ಅಲ್ಲಾಹ್ ಸುಬ್ಹಾನಹು ವ ತಆಲನ ಪುಸ್ತಕವನ್ನು ಕಲಿಯಿರಿ, ಅವನ ಸಂದೇಶವನ್ನು ಅರ್ಥ ಮಾಡಿಕೊಳ್ಳಿ. ಇನ್ನೂ ಯಾದರೂ ನಿಮ್ಮಲ್ಲಿ ಸಂಕೋಚಪಟ್ಟು ಕಲಿಯುವುದಿಲ್ಲ ಎಂದರೆ ನಿಮ್ಮಂತಹ ದುರಾದೃಷ್ಟ ಯಾರೂ ಇಲ್ಲ. ಸೊ ನಾವು ಇಂದಿನ ನಮ್ಮ ಪಾಠವನ್ನು ಪ್ರಾರಂಭಿಸೋಣ. ಪ್ರತಿಯೊಂದು ಕ್ಲಾಸ್ ಪ್ರಾರಂಭಿಸುವ ಮುನ್ನ ನಾವು ಈ ದುಆವನ್ನು ಜೊತೆಯಲ್ಲೇ ಓದೋಣ. ನನ್ನೊಂದಿಗೆ ಓದಿರಿ. ರಬ್ಬಿ ಯಸ್ಸಿರ್ ವಲಾ ತುಅಸ್ಸಿರ್ ವತಮ್ಮಿಮ್ ಬಿಲ್ ಖೈರ್ ವಬಿಕ ನಸ್ತഈನು ಯಾ ಫತ್ತಾಹ್ ಯಾ ಫತ್ತಾಹ್ ಯಾ ಫತ್ತಾಹ್ ರಬ್ಬಿ ಜಿದ್ನಿ ಇಲ್ಮಾ. ಪಾಠ ಸಂಖ್ಯೆ 1. ಮುಫ್ರದಾತ್. ಬೇರೆ ಬೇರೆ ಅಕ್ಷರಗಳಿಗೆ ಮುಫ್ರದಾತ್ ಎನ್ನುತ್ತಾರೆ. ಈ ಹೆಡ್ಲೈನನ್ನು ನೀವು ಬೈಹಾಟ್ ಮಾಡಿಕೊಳ್ಳಬೇಕು ವೀಕ್ಷಕರೇ. ಪ್ರತಿಯೊಂದು ಪಾಠದಲ್ಲೂ ಈ ರೀತಿಯ ಒಂದು ಹೆಡ್ಲೈನ್ ಬರುತ್ತದೆ. ಇದನ್ನು ನೀವು ಬೈಹಾಟ್ ಮಾಡಿಕೊಂಡರೆ ಉತ್ತಮವಾಗಿ ನಮಗೆ ಪಾಠಗಳು ಅರ್ಥವಾಗುತ್ತದೆ ಹಾಗೂ ಆದಷ್ಟು ಬೇಗ ಕುರ್ಆನ್ ಕಲಿಯುವುದು ನಿಮಗೆ ಸುಲಭವಾಗುತ್ತದೆ. ಮೊದಲನೇ ಅಕ್ಷರ ಅಲಿಫ್. ಈ ರೀತಿ ಒಂದು ಗೆರೆಯ ಅಥವಾ ಒಂದು ಕೋಲಿನ ರೂಪದಲ್ಲಿರುವ ಈ ಅಕ್ಷರವನ್ನು ಅಲಿಫ್ ಎನ್ನುತ್ತಾರೆ ಹಾಗೂ ಇದು ಆ ಪದದ ಧ್ವನಿಯನ್ನು ಉತ್ಪಾದಿಸುತ್ತದೆ. ಎರಡನೇ ಅಕ್ಷರ ಬಾ. ಈ ರೀತಿ ಒಂದು ದೋಣಿಯ ಆಕಾರದಲ್ಲಿರುವ ಅಥವಾ ಒಂದು ಬಟ್ಟಲಿನ ಆಕಾರದಲ್ಲಿರುವ ಅಕ್ಷರವಿದು ಬಾ. ಈ ಆಕಾರದಲ್ಲಿ ವೀಕ್ಷಕರೇ, ಈ ದೋಣಿ ಅಥವಾ ಬಟ್ಟಲಿನ ಆಕಾರದಲ್ಲಿ 3 ಅಕ್ಷರಗಳು ಬರುತ್ತವೆ, ಬಾ, ತಾ ಹಾಗೂ ಸ. ಈ ದೋಣಿ ಅಥವಾ ಬಟ್ಟಲಿನ ಕೆಳಗಡೆ 1 ನುಕ್ತಾ ಅರ್ಥಾತ್ ಚುಕ್ಕಿ ಇದ್ದರೆ ಅದು ಬಾ. ಇದು ಬಾ ಪದದ ಧ್ವನಿಯನ್ನು ಉತ್ಪಾದಿಸುತ್ತದೆ. ಈ ದೋಣಿ ಅಥವಾ ಬಟ್ಟಲಿನ ಮೇಲೆ 2 ಚುಕ್ಕಿ ಇದ್ದರೆ ಅದು ತಾ. ಇದು ತಾ ಪದದ ಧ್ವನಿಯನ್ನು ಉತ್ಪಾದಿಸುತ್ತದೆ. ಈ ದೋಣಿ ಅಥವಾ ಬಟ್ಟಲಿನ ಮೇಲೆ 3 ನುಕ್ತಾ ಅರ್ಥಾತ್ 3 ಚುಕ್ಕಿಗಳು ಬಂದರೆ ಇದು ಸಾ ಅಕ್ಷರವಾಗುತ್ತದೆ.
ಹಾಗೂ ಇದು ಸಾ ಪದದ ಧ್ವನಿಯನ್ನು ಉತ್ಪಾದಿಸುತ್ತದೆ. ಜೀಮ್, ಹ, ಹ. ಈ 3 ಅಕ್ಷರಗಳ ಆಕಾರವು ಒಂದೇ ಆಗಿದೆ. ಇವುಗಳಲ್ಲಿ ಕೇವಲ ನುಕ್ತಾ ಅರ್ಥಾತ್ ಚುಕ್ಕಿಯ ಸ್ಥಾನದ ಅಂತರವಿದೆ. ಇದು ನೋಡಲು ಆಕಾರದಲ್ಲಿ ಇಂಗ್ಲಿಷ್ ಲೆಟರ್ ಸಿ, ಅದರ ಮೇಲೆ ಒಂದು ಅಡ್ಡಗೆರೆ ಈ ಆಕಾರದಲ್ಲಿ ಕಾಣುತ್ತದೆ, ಅಥವಾ ಉಲ್ಟಾ ನೋಡಲು 2 ಸಂಖ್ಯೆಯ ರೂಪದಲ್ಲಿ ಕಾಣುತ್ತದೆ, ಅಥವಾ ತಲೆಯ ಚಿತ್ರದ ಅರ್ಧ ಭಾಗದ ಆಕಾರದಲ್ಲೂ ಸಹ ಇದು ಕಾಣುತ್ತದೆ. ನಾವು ಸುಲಭ ಆಕಾರ ಅರ್ಥಾತ್ ಉಲ್ಟಾ 2 ಸಂಖ್ಯೆಯನ್ನು ಬಳಸೋಣ. ಸೊ ಉಲ್ಟಾ 2 ಸಂಖ್ಯೆಯ ಮಧ್ಯದಲ್ಲಿ ಒಂದು ನುಕ್ತಾ ಅರ್ಥಾತ್ ಚುಕ್ಕಿ ಬಂದರೆ ಇದು ಜೀಮ್, ಹಾಗೂ ಇದು ಜಾ ಪದದ ಧ್ವನಿಯನ್ನು ಉತ್ಪಾದಿಸುತ್ತದೆ. ಉಲ್ಟಾ 2 ಸಂಖ್ಯೆಯ ಆಕಾರದಲ್ಲಿ ಯಾವುದೇ ಚುಕ್ಕಿ ಇಲ್ಲದಿದ್ದರೆ ಇದು ಹ, ಹಾಗೂ ಇದು ಹ ಪದದ ಧ್ವನಿಯನ್ನು ಉತ್ಪಾದಿಸುತ್ತದೆ. ಉಲ್ಟಾ 2 ಸಂಖ್ಯೆಯ ಆಕಾರದ ಮೇಲೆ ಒಂದು ನುಕ್ತಾ ಬಂದರೆ, ಒಂದು ಚುಕ್ಕಿ ಬಂದರೆ ಇದು ಹ, ಹಾಗೂ ಇದು ಕನ್ನಡಾಕ್ಷರದ ಖ ಪದವನ್ನು ಇನ್ನಷ್ಟು ಒತ್ತಾಯಿಸಿ ಪ್ರೊನೌನ್ಸ್ ಮಾಡುವ ಧ್ವನಿಯನ್ನು ಉತ್ಪಾದಿಸುತ್ತದೆ, ಹ. ದಾಲ್ ಹಾಗೂ ಝಾಲ್ ಈ 2 ಅಕ್ಷರಗಳ ಆಕಾರ ಒಂದು ಬ್ರಾಕೆಟ್ ತರಹ. ಅದರ ಮೇಲೆ ಏನೂ ಇಲ್ಲ ಎಂದರೆ ದಾಲ್ ಅಕ್ಷರವಾಗುತ್ತದೆ, ಹಾಗೂ ಇದು ದಾ ಅಕ್ಷರದ ಧ್ವನಿಯನ್ನು ಉತ್ಪಾದಿಸುತ್ತದೆ. ಬ್ರಾಕೆಟ್ ಮೇಲೆ ಒಂದು ನುಕ್ತಾ ಅರ್ಥಾತ್ ಒಂದು ಚುಕ್ಕಿ ಇದ್ದರೆ ಇದು ಝಾಲ್ ಅಕ್ಷರವಾಗುತ್ತದೆ, ಹಾಗೂ ಇದು ಝೆಡ್ ಅಕ್ಷರದ ಧ್ವನಿಯನ್ನು ಉತ್ಪಾದಿಸುತ್ತದೆ. ರಾ ಹಾಗೂ ಝಾ ಇದು 1-2 ದಿನದ ಚಂದ್ರದ ಆಕಾರದಲ್ಲಿರುವ ಅಕ್ಷರಗಳು. ಇದರ ಮೇಲೆ ಏನೂ ಇಲ್ಲ ಎಂದರೆ ರಾ ಅಕ್ಷರವಾಗುತ್ತದೆ, ಹಾಗೂ ಇದು ರಾ ಅಕ್ಷರದ ಧ್ವನಿಯನ್ನೇ ಉತ್ಪಾದಿಸುತ್ತದೆ. 1-2 ದಿನದ ಚಂದ್ರ, ಅದರ ಮೇಲೆ ಒಂದು ನುಕ್ತಾ ಅರ್ಥಾತ್ ಚುಕ್ಕಿ ಎಂದರೆ ಝಾ ಅಕ್ಷರವಾಗುತ್ತದೆ, ಹಾಗೂ ಇದು ಝಾ ಅಥವಾ ಝೆಡ್ ಅಕ್ಷರದ ಧ್ವನಿಯನ್ನು ಉತ್ಪಾದಿಸುತ್ತದೆ. ಸೀನ್ ಹಾಗೂ ಶೀನ್ ಇದು ನೋಡಲು ಆಕಾರದಲ್ಲಿ ನಿಮಗೆ ಸುಲಭವಾಗಿ ಅರ್ಥ ಮಾಡಿಸಬೇಕೆಂದರೆ ಬಿಂದಿಗೆಯ ಕೆಳಭಾಗ, ಅದರ ಪಕ್ಕದಲ್ಲಿ 2 ಬಟ್ಟಲುಗಳು. ಇದು ಈ ರೀತಿ ಖಾಲಿ ಇದ್ದರೆ ಇದು ಸೀನ್ ಅಕ್ಷರವಾಗುತ್ತದೆ, ಹಾಗೂ ಇದು ಸಾ ಅಕ್ಷರದ ಧ್ವನಿಯನ್ನು ಉತ್ಪಾದಿಸುತ್ತದೆ. ಬಿಂದಿಗೆಯ ಕೆಳಭಾಗ, ಅದರ ಪಕ್ಕದಲ್ಲಿ 2 ಸಣ್ಣ ಸಣ್ಣ ಬಟ್ಟಲುಗಳು, ಅದರ ಮೇಲೆ 3 ಚುಕ್ಕಿಗಳು ಬಂದರೆ ಇದು ಶೀನ್ ಅಕ್ಷರವಾಗುತ್ತದೆ, ಹಾಗೂ ಇದು ಶಾ ಅಕ್ಷರದ ಧ್ವನಿಯನ್ನು ಉತ್ಪಾದಿಸುತ್ತದೆ. ಸಾದ್ ಹಾಗೂ ಲಾದ್ ಇವು ಸಹ ಆಕಾರದಲ್ಲಿ ನೋಡಲು ಬಿಂದಿಗೆಯ ಕೆಳಭಾಗ, ಅದರ ಪಕ್ಕದಲ್ಲಿ ಒಂದು ಹುಕ್ ತರಹ. ಇದು ಈ ರೀತಿ ಖಾಲಿ ಇದ್ದರೆ ಸಾದ್ ಅಕ್ಷರವಾಗುತ್ತದೆ, ಹಾಗೂ ಇದು ಸಾ ಅಕ್ಷರದ ಧ್ವನಿಯನ್ನು ಉತ್ಪಾದಿಸುತ್ತದೆ. ಅದೇ ಬಿಂದಿಗೆಯ ಕೆಳಭಾಗ, ಅದರ ಪಕ್ಕದಲ್ಲಿ ಒಂದು ಹುಕ್ ಹಾಗೂ ಅದರ ಮೇಲೆ ಒಂದು ಚುಕ್ಕಿ ಇದ್ದರೆ, ನುಕ್ತಾ ಇದ್ದರೆ ಅದು ಲಾದ್ ಅಕ್ಷರವಾಗುತ್ತದೆ. ಹಾಗೂ 2 ಅಕ್ಷರಗಳು ತಾ ಹಾಗೂ ಝಾ. ಇದು ನೋಡಲು ಆಕಾರದಲ್ಲಿ ಒಂದು ಸ್ವ್ಯಾನ್ ತರಹ ಅರ್ಥಾತ್ ಒಂದು ಬಾತುಕೋಳಿಯ ತರಹ ಕಾಣಿಬರುತ್ತವೆ. ಈ ರೀತಿ ಬಾತುಕೋಳಿ ಖಾಲಿ ಇದ್ದರೆ ತಾ, ಹಾಗೂ ಇದು ತಾ ಅಕ್ಷರದ ಧ್ವನಿಯನ್ನು ಉತ್ಪಾದಿಸುತ್ತದೆ. ಅದೇ ಬಾತುಕೋಳಿಯ ಮೇಲೆ ಒಂದು ನುಕ್ತಾ ಅರ್ಥಾತ್ ಚುಕ್ಕಿ ಇದ್ದರೆ ಅದು ಝಾ ಅಕ್ಷರವಾಗುತ್ತದೆ. ಐನ್ ಹಾಗೂ ಗೈನ್ ಈ 2 ಅಕ್ಷರಗಳ ಆಕಾರ ಬಹಳ ಸುಲಭವಾಗಿದೆ. ಇಂಗ್ಲಿಷ್ ಅಕ್ಷರ ಸಿ, ಅದರ ಮೇಲೆ ಸ್ವಲ್ಪ ಬಾಗಿರುವ ಇನ್ನೊಂದು ಚಿಕ್ಕ ಸಿ. ಈ ಆಕಾರದಲ್ಲಿ ನಿಮಗೆ ಕಾಣಿಬರುವ ಅಕ್ಷರ ಐನ್ ಆಗಿದೆ, ಹಾಗೂ ಇದು ಆ ಅಕ್ಷರದ ಧ್ವನಿಯನ್ನು ಉತ್ಪಾದಿಸುತ್ತದೆ. ಹಾಗೂ ಅದೇ ರೀತಿ ಇಂಗ್ಲಿಷ್ ಅಕ್ಷರ ಸಿ, ಅದರ ಮೇಲೆ ಸ್ವಲ್ಪ ಬಾಗಿರುವ ಇನ್ನೊಂದು ಚಿಕ್ಕ ಸಿ, ಅದರ ಮೇಲೆ ಒಂದು ನುಕ್ತಾ ಅರ್ಥಾತ್ ಚುಕ್ಕಿ ಇದ್ದರೆ ಅದು ಗೈನ್ ಅಕ್ಷರವಾಗುತ್ತದೆ, ಹಾಗೂ ಇದು ಗ ಅಕ್ಷರದ ಧ್ವನಿಯನ್ನು ಉತ್ಪಾದಿಸುತ್ತದೆ. ಫಾ ಈ ಅಕ್ಷರದ ಆಕಾರ ಹೇಗಿದೆ ಎಂದರೆ ಬಾ, ತಾ, ಸಾ ಈ ಅಕ್ಷರಗಳಲ್ಲಿ ಉಪಯೋಗಿಸಿರುವಂತೆ ಒಂದು ದೋಣಿಯ ಆಕಾರ, ಅದರ ಬಲತುದಿಯಲ್ಲಿ ಕಾ ಗುಣಿತದಲ್ಲಿ ಬರೆಯುವ ಗುಣಿಸು ಅರ್ಥಾತ್ ಕಾ ಗುಣಿಸು ಕಿ ಬರೆಯುವಾಗ ನಾವು ಅದರ ಮೇಲೆ ಹಾಕುವ ಗುಣಿಸು ಈ ದೋಣಿಯ ಬಲತುದಿಯಲ್ಲಿ ಹಾಕಿದರೆ, ಹಾಗೂ ಅದರ ಮೇಲೆ ಒಂದು ನುಕ್ತಾ ಅರ್ಥಾತ್ ಚುಕ್ಕಿ ಇಟ್ಟರೆ ಅದು ಫಾ ಅಕ್ಷರವಾಗುತ್ತದೆ, ಹಾಗೂ ಇದು ಫಾ ಅಕ್ಷರದ ಧ್ವನಿಯನ್ನು ಉತ್ಪಾದಿಸುತ್ತದೆ.
ಹಾಗೂ ಅದೇ ರೀತಿ ಕಾಫ್. ಇದರ ಆಕಾರ ಹೇಗಿದೆ ಎಂದರೆ ಬಿಂದಿಗೆಯ ಕೆಳಭಾಗ, ಅದರ ಬಲತುದಿಯಲ್ಲಿ ಗುಣಿಸು, ಅದರ ಮೇಲೆ 2 ಚುಕ್ಕಿಗಳು. ಈ ಆಕಾರದಲ್ಲಿ ನಿಮಗೆ ಕಾಣಿಬರುವ ಅಕ್ಷರ ಕಾಫ್ ಆಗಿದೆ ಹಾಗೂ ಇದು ಕ ಅಕ್ಷರದ ಧ್ವನಿಯನ್ನು ಉತ್ಪಾದಿಸುತ್ತದೆ. ಕಾಫ್. ಇದರ ಆಕಾರ ನೋಡಲು ಒಂದು ದೋಣಿಯ ಬಲತುದಿಯಲ್ಲಿ ಒಂದು ಬ್ರಾಕೆಟ್ ಈ ಥರ ಇದು ಕಾಣುತ್ತದೆ ಹಾಗೂ ಇದು ಕ ಅಕ್ಷರದ ಧ್ವನಿಯನ್ನು ಉತ್ಪಾದಿಸುತ್ತದೆ. ಲಾಮ್. ಈ ಅಕ್ಷರದ ಆಕಾರ ನೋಡಲು ಹೇಗಿದೆ ಎಂದರೆ ವಯಸ್ಸಾದವರು ನಡೆಯಲು ಉಪಯೋಗಿಸುವ ಕೋಲು. ಇದನ್ನು ಉಲ್ಟಾ ಮಾಡಿದರೆ ಇದು ಲಾಮ್ ಅಕ್ಷರದ ಆಕಾರವಾಗುತ್ತದೆ ಹಾಗೂ ಇದು ಲಾ ಅಕ್ಷರದ ಧ್ವನಿಯನ್ನು ಉತ್ಪಾದಿಸುತ್ತದೆ. ಇನ್ನೊಂದು ಅಕ್ಷರ ಮೀಮ್. ಇದು ನೋಡಲು ಆನೆಯ ಸೊಂಡಲಿನ ತರಹ ಕಾಣುತ್ತದೆ ಹಾಗೂ ಇದು ಮಾ ಅಕ್ಷರದ ಧ್ವನಿಯನ್ನು ಉತ್ಪಾದಿಸುತ್ತದೆ. ನೂನ್. ಇದರ ಆಕಾರ ಹೇಗಿದೆ ಎಂದರೆ ಬಿಂದಿಗೆಯ ಕೆಳಭಾಗ, ಅದರ ಮಧ್ಯದಲ್ಲಿ ಒಂದು ನೊಕ್ತ ಅರ್ಥಾತ್ ಚುಕ್ಕಿ. ಈ ಆಕಾರದಲ್ಲಿ ನಿಮಗೆ ಕಾಣಿಬರುವ ಅಕ್ಷರ ನೂನ್ ಆಗಿದೆ ಹಾಗೂ ಇದು ನಾ ಅಕ್ಷರದ ಧ್ವನಿಯನ್ನು ಉತ್ಪಾದಿಸುತ್ತದೆ. ವಾವ್. ಇದರ ಆಕಾರ ಹೇಗಿದೆ ಎಂದರೆ 1-2 ದಿನಗಳ ಚಂದ್ರ, ಅದರ ಮೇಲೆ ಕನ್ನಡ ಕಾಗುಣಿತದಲ್ಲಿ ಬರುವ ಗುಣಿಸು. ಈ ರೂಪದಲ್ಲಿ ನಮಗೆ ಈ ವಾವ್ ಅಕ್ಷರದ ಆಕಾರ ಕಾಣಿಬರುತ್ತದೆ ಹಾಗೂ ಇದು ವಾ ಅಕ್ಷರದ ಧ್ವನಿಯನ್ನು ಉತ್ಪಾದಿಸುತ್ತದೆ. ಹಾ. ಇದು ನೋಡಲು ಆಕಾರದಲ್ಲಿ ಮೂಗಿನ ರಂಧ್ರಗಳಂತೆ ಕಾಣುತ್ತದೆ ಹಾಗೂ ಇದು ಹಾ ಅಕ್ಷರದ ಧ್ವನಿಯನ್ನೇ ಉತ್ಪಾದಿಸುತ್ತದೆ. ಯಾ. ಇದು ನೋಡಲು ಒಂದು ಸ್ವ್ಯಾನ್ನಂತೆ ಅರ್ಥಾತ್ ಹಂಸದ ರೂಪದಲ್ಲಿ ಕಾಣುತ್ತದೆ ಹಾಗೂ ಇದು ಯಾ ಅಕ್ಷರದ ಧ್ವನಿಯನ್ನು ಉತ್ಪಾದಿಸುತ್ತದೆ. ಕೆಲವೊಮ್ಮೆ ಇದರ ಕೆಳಗಡೆ 2 ನುಕ್ತಾಗಳು ಚುಕ್ಕಿಗಳು ಬರುತ್ತದೆ, ಕೆಲವೊಮ್ಮೆ ಬರುವುದಿಲ್ಲ. ಸೊ ವೀಕ್ಷಕರೇ, ಇಲ್ಲಿಗೆ ನಮ್ಮ ಕುರ್ಆನ್ ಕ್ಲಾಸ್ ಪಾಠ 1 ಮುಗಿದಿದೆ. ಐ ಹೋಪ್ ನಿಮಗೆಲ್ಲರಿಗೂ ಈ ಮೊದಲನೇ ಪಾಠ ಅರ್ಥವಾಗಿರಬಹುದು. ಜಜಾಕಲ್ಲಾಹು ಖೈರನ್ ವ ಅಹ್ಸನಲ್ ಜಜಾ. ನಮ್ಮಿಂದ ಕುರ್ಆನ್ ಕಲಿತು ನಮಗೆ ಕೆಲವಷ್ಟು ಪುಣ್ಯಗಳನ್ನು ಪಡೆದುಕೊಳ್ಳಲು ಅವಕಾಶ ಮಾಡಿಕೊಡುವುದಕ್ಕಾಗಿ ಅಲ್ಲಾಹನಿಂದ ವಿನಂತಿ. ಅಲ್ಲಾಹ್ ನಿಮ್ಮೆಲ್ಲರ ಈ ಪರಿಶ್ರಮವನ್ನು ಸ್ವೀಕರಿಸಿ ನಿಮಗೆಲ್ಲರಿಗೂ ಆದಷ್ಟು ಬೇಗ ಅವನ ಪವಿತ್ರ ಕುರ್ಆನನ್ನು ಉತ್ತಮ ರೂಪದಲ್ಲಿ ಓದಲು ಹಾಗೂ ಅದನ್ನು ಅರ್ಥ ಮಾಡಿಕೊಂಡು ತನ್ನ ಜೀವನವನ್ನು ಅದರ ಪ್ರಕಾರವೇ ನಡೆಸಲು ಅನುವು ಮಾಡಿಕೊಡಲಿ. ಸೊ ವೀಕ್ಷಕರೇ, ಅಲ್ಹಮ್ದುಲಿಲ್ಲಾ, ಈ ರೀತಿ ನಾವು ಅರಬ್ಬಿ ಭಾಷೆಯ ಅಕ್ಷರಗಳನ್ನು ಕಲಿತಿದ್ದೇವೆ. ಸೊ ಅಲ್ಹಮ್ದುಲಿಲ್ಲಾ, ಫಜಜಾಕುಮುಲ್ಲಾಹು ಖೈರ. ಅಲ್ಲಾಹನ ಕೃಪೆಯಿಂದ ಹಾಗೂ ನಿಮ್ಮೆಲ್ಲರ ಸಹಾಯದಿಂದ ಕುರ್ಆನ್ ಕ್ಲಾಸಿನ ಮೊದಲನೇ ಪಾಠ ಇಲ್ಲಿಗೆ ಮುಗಿದಿದೆ. ಇನ್ನು ಮುಂದೆ ಮಾತನಾಡೋಣ ಇನ್ನೊಂದು ವಿಡಿಯೋಲಿ. ಅಲ್ಲಿಯವರೆಗೆ ಫಕತ್ ವಸ್ಸಲಾಂ.